ಪುಂಡರೀಕ ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ. ಆ ಹುಡುಗಿ ಕೃಪೆ ಅನ್ಸುತ್ತೆ. ಇನ್ನೇನು ಮುಗೀತು, ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಕೈ ಕಟ್ಟಿ ಕೂತಿರ್ಬೇಕಾದ್ರೆ ಯಾರೋ ಒಬ್ಬ ಎಲ್ಲಿದ್ನೋ ಗೊತ್ತಿಲ್ಲ ಇವಾಗ ಮುಂದೆ ಬಂದಿದ್ದಾನೆ. ಎಲ್ಲರೂ ಸೌಜನ್ಯ ಕೇಸ್ಗೆ ಸಾಕ್ಷಿ ಹೊಂದಿಲ್ಲ ಅಂತ ಎಲ್ಲರೂ ಸಾಕ್ಷಿನ ಹುಡುಕ್ತಿರ್ಬೇಕಾದ್ರೆ ಈ ಒಂದು ಸಾಕ್ಷಿ ಕಣ್ಮುಂದೆ ಬಂದಿದೆ. ಅದು ಜೀವಂತ ಸಾಕ್ಷಿ. ಇವಾಗ ಸೌಜನ್ಯ ಕೇಸ್ಗೆ ಹಾಗೂ ಅಲ್ಲಾಗಿರುವ ಅಷ್ಟು ಕೇಸ್ಗಳಿಗೂ ನ್ಯಾಯ ಸಿಗುತ್ತಾ? 27 ಫೆಬ್ರವರಿ 2025. ಹಾಗೆ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ 23 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ. ಅದು ಯಾವ ಥರ ಕೆಲಸ ಅಂದರೆ, ಅಲ್ಲಿಂದ ಯಾರಿಗೂ ಗೊತ್ತಾಗದ ರೀತಿ ಎತ್ಕೊಂಡೋಗಿ ಯಾವುದೋ ದೂರದಲ್ಲಿರುವಂಥ ಕಾಡು ಅಥವಾ ನದಿಗೆ ಮಣ್ಣು ಮಾಡಿಬಿಟ್ಟು ಅಲ್ಲಿಂದ ಬರೋದಂತೆ ಈ ವ್ಯಕ್ತಿಯ ಕೆಲಸ. ಹಾಗೆ ಈ ವ್ಯಕ್ತಿ 23 ಇಯರ್ಸ್ ಸರ್ವಿಸಲ್ಲಿ 1,000ಕ್ಕೂ ಹೆಚ್ಚು ಹೆಣಗಳನ್ನು ಅಕ್ರಮವಾಗಿ ಮಣ್ಣು ಮಾಡಿ ಬಂದಿದ್ದಾನೆ. ಹಾಗೆ ಆ ಹೆಣಗಳನ್ನು ಯಾವ ದಿಕ್ಕಿನಲ್ಲಿ ಮಣ್ಣು ಮಾಡಿದ್ದಾರೆ ಅಂತ ಈ ವ್ಯಕ್ತಿ ಒಬ್ಬನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ಇವಾಗ ಅಷ್ಟು ಬಾಡಿಗಳನ್ನು ಆಚೆ ತೆಗೆಯೋದಕ್ಕೆ ಆ ವ್ಯಕ್ತಿ ರೆಡಿಯಾಗಿದ್ದಾನೆ. ಆ ವ್ಯಕ್ತಿಗೆ ಪಾಪ ಪ್ರಜ್ಞೆ ಬಂದಿದೆಯೋ ಗೊತ್ತಿಲ್ಲ. ಆದರೆ ಇವಾಗ ಈ ಒಂದು ಕೇಸು ಎಲ್ಲಿಗೋಗಿ ನಿಲ್ಲುತ್ತೆ? ಇಯರ್ 1995. ಮಂಡ್ಯ ಜಿಲ್ಲೆಯ ಒಂದು ಸಣ್ಣ ಗ್ರಾಮ. ಆ ಗ್ರಾಮದ ಹೆಸರು ರಾಂಪುರ ಅಂತ. ಈ ಊರಲ್ಲಿ ಒಬ್ಬ 17 ವರ್ಷದ ಹುಡುಗ ಇರ್ತಾನೆ. ಆ ಹುಡುಗನ ಹೆಸರು ಭೀಮಾ ಅಂತ. ಈ ಹುಡುಗ ದಲಿತ ಕುಟುಂಬದಲ್ಲಿ ಒಬ್ಬನಾಗಿರ್ತಾನೆ. ಆದರೆ ಈ ಹುಡುಗಂಗೆ ಓದು ಬರಹ ಅನ್ನೋದು ತಲೆಗಂಟಿರಲ್ಲ. ಈ ಹುಡುಗ ಸ್ಕೂಲ್ಗೂ ಹೋಗದೆ ಎಲ್ಗೂ ಹೋಗದೆ ಹಳ್ಳಿ ಊರಲ್ಲಿ ಓಡಾಡ್ಕೊಂಡಿರ್ತಾನೆ. ಹಾಗೆ ಆ ಹುಡುಗಂಗೆ ಒಬ್ಬ ಅಣ್ಣ ಇರ್ತಾನೆ. ಅವನು ಈಗಾಗಲೇ ಧರ್ಮಸ್ಥಳದಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಕಡೆ ಭೀಮಾ ಸ್ಕೂಲ್ಗೂ ಹೋಗದೆ ಏನೂ ಮಾಡದೆ ರೋಡಲ್ಲಿ ಖಾಲಿ ಪೀಳಿ ಅಡ್ಡಾಡ್ಕೊಂಡಿರೋದನ್ನು ನೋಡಿ ಅವರಣ್ಣ ಇವನನ್ನು ಕರ್ತ್ಕೊಂಡೋಗಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲಸ ಕೊಡಿಸ್ತಾನೆ. ಅಣ್ಣನ ನಂಬಿ ಹೋದಂಥ ಭೀಮನಿಗೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲಸ ಸಿಗುತ್ತೆ. ಅದು ಯಾವ ಥರ ಕೆಲಸ ಅಂದರೆ, ನೇತ್ರಾವತಿ ನದಿ ದಡದಲ್ಲಿ ಕಸ ಗುಡಿಸೋ ಕೆಲಸ. ನೇತ್ರಾವತಿ ದಡದಲ್ಲಿ ಏನು ಸ್ನಾನ ಮಾಡೋ ಜಾಗ ಇದೆ ಅದನ್ನು ನೀಟಾಗಿ ಇಟ್ಕೊಳ್ಳೋದು ಇವನ ಡ್ಯೂಟಿ. ಇವನಿಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ 25 ರೂಪಾಯಿ ಇರುತ್ತೆ. ಇವನು ಇರೋದಕ್ಕೆ ಒಂದು ಸಣ್ಣ ರೂಮ್ ಕೂಡ ಕೊಟ್ಟಿರ್ತಾರೆ. ಮೊದಲ ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಇವನ ಪಾಡಿಗೆ ಇವನು ಕೆಲಸ ಮಾಡಿಕೊಂಡು ಜನ ಸೇವೆ ಮಾಡಿಕೊಂಡು ತುಂಬ ಖುಷಿಯಾಗಿರ್ತಾನೆ. ಆ್ಯಂಡ್ ಕೊನೆ ತಿಂಗಳು ಬಂತು ಅಂತ ಸ್ಯಾಲ್ರಿನೂ ಇಸ್ಕೊತಾ ಇರ್ತಾನೆ. ಚಿಕ್ಕ ವಯಸ್ಸಿಂದನೂ ಜಾತಿ ಭೇದ ಭಾವ ನೋಡ್ಕೊಂಡು ಬೆಳೆದಂಥ ಭೀಮ್ನಿಗೆ ಇದ್ಯಾವುದು ಹೊಸ ವಿಷಯ ಆಗಿರಲಿಲ್ಲ. ಸೊ ಭೀಮ ಸ್ಯಾಲ್ರಿ ಇಸ್ಕೊಂಡು ಅದೇ 25 ರೂಪಾಯಿ ಜೀವನ ಮಾಡ್ತಿದ್ದ. ಆದರೆ ನಿಧಾನವಾಗಿ ಆ ಜಾಗದಲ್ಲಿ ಏನೋ ಮಿಸ್ಟೀರಿಯಸ್ ನಡೆಯೋ ಥರ ಭೀಮ್ನಿಗೆ ಫೀಲ್ ಆಗುತ್ತೆ. ಏನಪ್ಪ ಅಂದರೆ, ಬೆಳಿಗ್ಗೆ ಎದ್ದು ಭೀಮ ನೇತ್ರಾವತಿ ದಡದಲ್ಲಿ ಏನು ಕಸ ಹೊಳೆಯಕ್ಕಂತ ಹೋಗ್ತಿದ್ನೋ ಆ ಜಾಗದಲ್ಲಿ ದಿನಾ ಒಂದೊಂದು ಹೆಣ ಬೀಳ್ತಿರುತ್ತೆ. ನೋಡೋರಿಗೆ ಏನು ಅನ್ಸೋದು ಅಂದರೆ, ಯಾರೋ ಪಾಪ ನೀರಿಗೆ ಬಿದ್ದು ಸುತ್ತಾಗಿದ್ದಾರೆ ಅಂತ ಅಲ್ಲಿ ಬಂದು ಸೇರೋ ಜನ ಅಂದ್ಕೊಳ್ಳೋರು. ಆದರೆ ನೀರಲ್ಲಿ ಬಿದ್ದು ಸತ್ತಂಥ ಮೃತದೇಹಗಳು ನೀರಲ್ಲಿ ಸಿಗದೆ ದಡದಲ್ಲಿ ಸಿಗುತ್ತೆ. ಸೊ ಈಗ ಭೀಮ ಅಲ್ಲಿ ಏನು ನಡೀತಿದೆ ಪ್ರತಿಯೊಂದನ್ನು ಗಮನ ಇಟ್ಟು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾನೆ. ಕೆಲವೊಂದು ಸತಿ ಏನಾಗೋದು ಅಂದರೆ, ರಾತ್ರಿ ಹೊತ್ತಲ್ಲಿ ನೇತ್ರಾವತಿ ದಡದ ಹತ್ರ ಯಾವುದೋ ಕಾರು ಕಾಣಿಸ್ಕೊಳ್ತಿತ್ತಂತೆ. ಆ ಕಾರ್ನ ನಂಬರು ಭೀಮ್ನಿಗೆ ನೆನಪಿರೋ ಹಾಗೆ ಈ ಕಾರು ಯಾವಾಗವಾಗ ನೇತ್ರಾವತಿ ದಡದ ಹತ್ರ ಕಾಣಿಸ್ಕೊಳ್ಳೋದು. ಅದೇ ದಿನ ಬೆಳಗ್ಗೆ ಆ ನೇತ್ರಾವತಿ ದಡದ ಹತ್ರ ಒಂದು ಹೆಣ ಸಿಗುತ್ತೆ. ಆ ಒಂದು ಬ್ಲ್ಯಾಕ್ ಕಲರ್ ಕಾರ್ಗೂ ಇಲ್ಲಿ ಸಿಕ್ತಿರೋ ಹೆಣಗಳಿಗೂ ಏನೋ ಒಂದು ಲಿಂಕ್ ಇದೆ ಅಂತ ಭೀಮ್ನಿಗೆ ಗೊತ್ತಾಗುತ್ತೆ. ಆದರೆ ಭೀಮ ಈ ಒಂದು ವಿಚಾರನ ಯಾರ ಹತ್ರನೂ ಹೇಳ್ಕೊಳ್ದೆ ಯಾಕೆ ಬೇಕು ಬಿಡು ಅಂದ್ಬಿಟ್ಟು ಈ ವಿಷಯನ ಬಿಟ್ಬಿಡ್ತಾನೆ. ಹಾಗೆ ಇವಾಗ ಭೀಮ ಕೆಲಸಕ್ಕೆ ಸೇರಿಕೊಂಡು 2-3 ವರ್ಷಗಳಾಗಿರುತ್ತೆ. ಭೀಮನ ಸೂಪರ್ವೈಸರ್ ಕರೆಸಿ ಯಾವುದೋ ಒಂದು ಗೊತ್ತಿಲ್ದಿರೋ ಹೆಣ ಸಿಕ್ಕಿದೆ, ಅದನ್ನು ಯಾರಿಗೂ ಗೊತ್ತಾಗ್ದಿರಂಗೆ ಎಲ್ಲಾದರೂ ದೂರ ತಗೊಂಡೋಗಿ ಅದನ್ನು ಮಣ್ಣು ಮಾಡಬೇಕು ಅಂತ ಭೀಮ್ನಿಗೆ ಹೇಳ್ತಾರೆ. ಹಾಗೆ ಭೀಮ ಈ ಒಂದು ಕೆಲಸನ ಇಷ್ಟನೋ ಕಷ್ಟನೋ ಒಪ್ಕೊಳ್ಳೇಬೇಕಿತ್ತು. ಇಲ್ಲ ಅನ್ನೋ ಹಾಗೂ ಇರಲಿಲ್ಲ. ಏನೋ ಇದೊಂದು ಸತಿ ಮಾಡಿಬಿಡು ಅಂದವ್ರೆ ಅದಕ್ಕೆ ಮಾಡಿಕೊಡುವಂಥ ಭೀಮ ಅದೊಂದು ಕೆಲಸನ ಒಪ್ಕೋತಾನೆ. ಆದರೆ ಮುಂದೆ ಅಪರಿಚಿತ ಹೆಣಗಳನ್ನು ಊತಾಕೋದೆ ಭೀಮನ ಕೆಲಸ ಆಗೋಗುತ್ತೆ. ಯಾವೊಂದು ಕಚೇರಿ ಮೇಲೆ ಭೀಮ್ನಿಗೆ ರೂಮ್ ಕೊಟ್ಟಿದ್ರೋ ಆ ಕಚೇರಿಯಿಂದನೇ ಭೀಮ್ನಿಗೆ ದಿನಾ ಕಾಲ್ ಬರುತ್ತೆ. ಆ ಒಂದು ಕಾಲಲ್ಲಿ
ಇಂತಿಂಥ ಕಡೆ ಹೆಣ ಬಿದ್ದಿದೆ ಅಂತ ಹೇಳೋರು ಆ ಜಾಗಕ್ಕೆ ಭೀಮ ಹೋಗಿ ಅಲ್ಲಿದ್ದಂಥ ಹೆಣನ ಎತ್ಕೊಂಡು ಎಲ್ಲೋ ದೂರ ಹೋಗಿ ಮಣ್ಣು ಹಾಕಿ ಮುಚ್ಚಾಕ್ತಿದ್ದ. ಡೈಲಿ 1-2 ಹೆಣಗಳನ್ನು ಮುಚ್ಚಾಕೋದೆ ಇವನ ಕೆಲಸ ಆಗಿತ್ತು. ಬೆಳಿಗ್ಗೆ ಒಂದು ಹೆಣ ಬಿದ್ದಿದೆ ಅಂತ ಕಾಲ್ ಬರೋದು, ಭೀಮ ಅಲ್ಲಿಗೆ ಹೋಗಿ ಮಣ್ಣು ಮಾಡಿ ಬಂದು ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಂಗೆ ಸಂಜೆ ಇನ್ನೊಂದು ಕಾಲ್ ಬರೋದು, ಮತ್ತೆ ಹೋಗಿ ಆ ಹೆಣನ ಮಣ್ಣು ಮಾಡಿ ಬರೋನು. ಈ ಭೀಮ ಆದಷ್ಟು ಹೆಣಗಳನ್ನು ಅಕ್ರಮವಾಗಿ ಹೂತಾಕಿದ್ದಾನೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಲ್ಲಿ ಹೂತಾಕಿರೋ ಹೆಣಗಳಲ್ಲಿ ಜಾಸ್ತಿ ಯಂಗ್ಸ್ರದೇ ಇರುತ್ತೆ, ಹಾಗೆ ಅಪ್ರಾಪ್ತ ಬಾಲಕಿಯರದ್ದು ಇರುತ್ತೆ. ಭೀಮ್ನಿಗೆ ಆಗಿಂದನೂ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಿರುತ್ತೆ. ಆ್ಯಂಡ್ ಇವನು ಕೂಡ ಅವ್ನು ಮಾಡ್ತಿರೋ ಕೆಲಸದಿಂದ ತುಂಬ ಬೇಸತ್ತೋಗಿರ್ತಾನೆ. ಭೀಮಗೂ ಕೂಡ ಮದುವೆ ಆಗಿ 2 ಮಕ್ಕಳಿರ್ತವೆ, ಅದನ್ನು ಹೆಣ್ಮಕ್ಳು. ಕಂಡೋರ್ ಹೆಣ್ಮಕ್ಳನ್ನ ಅಂತ್ಯಕ್ರಿಯೆಗೆ ಅವ್ರ ಮನೆಗೂ ಇನ್ಫಾರ್ಮ್ ಮಾಡಿದೆ ಹೋಗಿ ಮಣ್ಣು ಮಾಡಿ ಬರ್ತಿದ್ರೆ ಎಲ್ಲಿ ಆ ಒಂದು ಪಾಪ ನನ್ನ ಮಕ್ಳಿಗೂ ತೊಟ್ಟುತ್ತೋ ಅನ್ನೋ ಭಯ ಇವನಿಗೆ. ಆದರೆ ಬೇರೆ ಆಪ್ಷನ್ ಇಲ್ಲ, ಹಾಗೆ ಬೇರೆ ವಿಧಿನೂ ಇಲ್ಲ. ಅಂದರೆ ಭೀಮನ ನಾನು ನಿಮ್ಮ ಮೇಲೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಇವನನ್ನು ತುಂಡು ತುಂಡಾಗಿ ಕತ್ತರಿಸ್ತೀನಿ ಅಂತ ಎದುರಿಸಿರ್ತಾರೆ. ಇದು ಸುಮಾರು ಹೆಂಗಸರದು ಮತ್ತು ಅಪ್ರಾಪ್ತ ಬಾಲಕಿಯರದ ಹೆಣಗಳನ್ನು ಭೀಮ ಮಣ್ಣು ಮಾಡಿರ್ತಾನೆ. 2012 ಧರ್ಮಸ್ಥಳ. ಭೀಮನ ಈ ಒಂದು ಕಾಡಲ್ಲಿ ಒಂದು ಹೆಣ ಬಿದ್ದಿದೆ, ಯಾರಿಗೂ ಗೊತ್ತಾಗದ ರೀತಿ ಹೋಗಿ ಅದನ್ನು ಮಣ್ಣು ಮಾಡಿಬಿಟ್ಟು ಬಾ ಅಂತ ಕಳಿಸ್ತಾರೆ. ಜಾಗಕ್ಕೆ ಬಂದು ನೋಡಿದ್ರೆ ಆ್ಯಕ್ಚುಲಿ ಅಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿರುತ್ತೆ. ಆ ಹುಡುಗಿಯ ವಯಸ್ಸು 20 ವರ್ಷ. ಹಾಗೆ ಆ ಹುಡುಗಿಯ ಮುಖವನ್ನು, ಆದರೆ ಆ ಹುಡುಗಿ ಹಾಕೊಂಡಿರೋ ಡ್ರೆಸ್ನಿಂದ ಭೀಮ್ನಿಗೆ ಈ ಹುಡುಗಿ ಯಾರು ಅಂತ ಗೊತ್ತಾಗುತ್ತೆ. ಅದೇ ಹುಡುಗಿನ ಭೀಮ ದೇವಸ್ಥಾನದಲ್ಲಿ ನೋಡಿರ್ತಾನೆ. ಹಾಗೆ ಆ ಹುಡುಗಿ ಮೈಸೂರಿನಿಂದ ಬಂದಿದ್ದಾಳೆ ಅನ್ನೋದು ಭೀಮ್ನಿಗೆ ಗೊತ್ತಿರುತ್ತೆ. ಸೊ ನಿನ್ನೆ ನೋಡಿದಂಥ ಅದೇ ಹುಡುಗಿ ಇವಾಗ ಇವನ ಕಣ್ಮುಂದೆ ಹೆಣವಾಗಿ ಬಿದ್ದಿರ್ತಾಳೆ. ಆ ಹುಡುಗಿ ಮೈ ಮೇಲೆ ಸರಿಯಾದ ಬಟ್ಟೆಗಳಿರಲ್ಲ, ಒಳ ಉಡುಪುಗಳೆಲ್ಲ ಮಿಸ್ಸಿಂಗ್ ಆಗಿರ್ತವೆ. ಬಾಡಿ ಮೇಲೆ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆ್ಯಂಡ್ ಕ್ಲಿಯರ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಹುಡುಗಿನ ಅಂತ. ಇನ್ನೊಂದು ಮನಸ್ಸಿಗೆ ಬೇಜಾರಾಗೋದೇನೆಂದರೆ ಆ ಹುಡುಗಿ ಬಾಡಿನ ನ್ಯೂಸ್ ಪೇಪರಲ್ಲಿ ಮುಚ್ಚಿರ್ತಾರೆ. ಭೀಮ್ನಿಗೆ ಇನ್ಸ್ಟ್ರಕ್ಷನ್ ಬರುತ್ತೆ, ಏನಪ್ಪ ಅಂದರೆ ಆ ಹುಡುಗಿ ದೇಹನ ಒಂದು ಕಡೆ ಮಣ್ಣು ಮಾಡು, ಆ ಹುಡುಗಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಇನ್ನೊಂದು ಕಡೆ ಮಣ್ಣು ಮಾಡು, ಎರಡೂ ಒಂದೇ ಕಡೆ ಇರಬಾರ್ದು ಅಂತ ಕ್ಲಿಯರ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅವರು ಹೇಳ್ದಂಗೆ 2 ಗುಂಡಿಗಳನ್ನು ತೋಡಿ ಒಂದು ಗುಂಡಿಲಿ ಆ ಹುಡುಗಿ ದೇಹನ, ಇನ್ನೊಂದು ಗುಂಡಿಲಿ ಆ ಹುಡುಗಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಹಾಕಿ ಮಣ್ಣು ಮಾಡಿಬಿಡ್ತಾನೆ. ಇದೇ ರೀತಿ ಭೀಮ ಆ ಧರ್ಮಸ್ಥಳದ ಅಕ್ಕಪಕ್ಕ ಇಷ್ಟು ಹೆಣಗಳನ್ನು ಮಣ್ಣು ಮಾಡಿದಾನೆ ಅಂತ ಅವನಿಗೆ ಸರಿಯಾದ ಲೆಕ್ಕ ಇಲ್ಲ. ಹೆಂಗಸರು, ಅಪ್ರಾಪ್ತ ಬಾಲಕಿಯರು, ಈವನ್ ದೇವಸ್ಥಾನದ ಮುಂದೆ ಕೂತ್ಕೊತಿದ್ದಂಥ ಈ ಭಿಕ್ಷಕರನ್ನು ಅವರು ಬಿಡಲಿಲ್ಲ. ಇಷ್ಟು ದಿನ ಅವರು ಭೀಮನ ಕರೆಸಿ ಆ ಬಾಡಿಗಳನ್ನು ಎತ್ಕೊಂಡೋಗಿ ದೂರದಲ್ಲಿ ಮಣ್ಣು ಮಾಡಿ ಬರಬೇಕಿತ್ತು. ಈ ಥರ ಭೀಮ ಎಷ್ಟೋ ಬಾಡಿಗಳನ್ನು ಎತ್ಕೊಂಡೋಗಿ ಧರ್ಮಸ್ಥಳದ ಅಕ್ಕಪಕ್ಕ ಅಕ್ರಮವಾಗಿ ಮಣ್ಣು ಮಾಡಿ ಬಂದಿದ್ದಾನೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಇವನು ಜಾಸ್ತಿ ಮಣ್ಣು ಮಾಡಿರೋದು ಒಂದು ಯಂಗ್ಸ್ರದು, ಇನ್ನೊಂದು ಅಪ್ರಾಪ್ತ ಬಾಲಕಿಯರದು. ಆ್ಯಂಡ್ ಆ ಹೆಣ್ಮಕ್ಳ ದೇಹ ಏನು ಸಿಕ್ತಿತ್ತು ಅವ್ರ ದೇಹದ ಮೇಲೆ ಪ್ರಾಪರಾಗಿ ಬಟ್ಟೆ ಇರ್ತಿರ್ಲಿಲ್ಲ. ಪ್ರತಿಯೊಂದು ಕೇಸಲ್ಲೂ ಇನ್ನರ್ ವೇರ್ಸ್ಗಳು ಮಿಸ್ಸಿಂಗ್ ಆಗಿರ್ತವೆ. ಆ್ಯಂಡ್ ಅವ್ರ ಮೈ ಮೇಲೆ ಆದಂಥ ಗಾಯಗಳು, ತುಟಿಗೆ ಕಚ್ಚಿರುವಂಥ ರೀತಿ ಅದೆಲ್ಲವೂ ಹೇಳುತ್ತೆ ಅವ್ರ ಮೇಲೆ ಆಗಿದೆ ಅಂತ. 9 ಅಕ್ಟೋಬರ್ 2012 ಭೀಮ ಊರಿಗೆ ಹೋಗಿರ್ತಾನೆ. ಆ್ಯಂಡ್ ಮಧ್ಯರಾತ್ರಿ 11 ಅಥವಾ 12 ಗಂಟೆಗೆ ಕಾಲ್ ಬರುತ್ತೆ. ಆ್ಯಂಡ್ ಆ ಕಾಲ್ನ ಎತ್ತಿದ ತಕ್ಷಣ ಎಲ್ಲಿದ್ಯಾ, ಬೇಗ ಬಾ, ಇಲ್ಲೊಂದು ಹುಡುಗಿ ಹೆಣ ಬಿದ್ದಿದೆ, ಬೇಗ ಮಣ್ಣು ಮಾಡಬೇಕು ಅಂತ ಕರೀತಾರೆ. ಆದರೆ ಭೀಮ, ಸರ್ ನಾನು ಊರಿಗೆ ಬಂದಿದ್ದೀನಿ, ನಾನೀಗ ಬರೋದಕ್ಕಾಗಲ್ಲ ಅಂತ ಅವ್ರಿಗೆ ಹೇಳ್ತಾನೆ. ಹೇಳಿದಾಗ, ಹಾಂ ನೀನು ಊರಿಗೆ ಹೋಗಿದ್ಯಾ, ಕೇಳ್ದೆ ಹೆಂಗೆ ಹೋದೆ ನೀನು, ನಿಮ್ಗೆ ಯಾರು ಕೇಳೋರು ಯಾರು ಇಲ್ವಾ ಅಂತ ಬೈಕೊಂಡು ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಅಂದರೆ 10 ಅಕ್ಟೋಬರ್ 2012 ಭೀಮ ಊರಿಂದ ಧರ್ಮಸ್ಥಳಕ್ಕೆ ವಾಪಸ್ ಬರ್ತಾನೆ. ಬಂದಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ, ಹಿಂದಿನ ದಿನ ಮಧ್ಯರಾತ್ರಿ ಮ್ಯಾನೇಜರ್ ಕಾಲ್ ಮಾಡಿಬಿಟ್ಟು ಒಂದು ಹುಡುಗಿ ಹೆಣವನ್ನು ಬೇಗ ಊತಾಕಬೇಕು ಅಂತ ಇವನಿಗೆ ಹೇಳಿರ್ತಾರಲ್ವ, ಆ ಹೆಣ ಬೇರೆ ಯಾರ್ದು ಅಲ್ಲ, ಅದು ಸೌಜನ್ಯದಾಗಿರುತ್ತೆ. ಮೇ ಬಿ ಏನಾದರೂ ಭೀಮ ಧರ್ಮಸ್ಥಳದಲ್ಲೇ ಇದ್ದಿದ್ರೆ ಆ ಸೌಜನ್ಯ ಬಾಡಿನೂ ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ.